ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ನಿಲ್ಸಿ. ಅವಳ ಧ್ವನಿ ಜೋರಾಗಿ ಕೇಳಿದ್ದೆ. ಬಿಗಿಯಾಗಿ ಟವಲ್ ಸುತ್ತಿದವ ಅವಳತ್ತ ಹಿಂದೆ ತಿರುಗಿ ನೋಡಿದವನಿಗೆ ಅದೇ ಮಾಡ್ರನ್ ಮಂಜುಳನ ನೋಡಿ ಅಚ್ಚರಿಯಾಗಿತ್ತು. OMG, ಈ ಹುಡುಗಿ ಇಲ್ಲಿ ಹೌ? ಅವನ ಮನಸ್ಸಲ್ಲೇ ಮೂಡಿದ ಪ್ರಶ್ನೆ. ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ವಾ? ಶರ್ಟ್ ಹಾಕಿ ಮೊದಲು ಎಂದು ಮುಖದ ತುಂಬ ಕೈ ಮುಚ್ಕೊಂಡೇ ನುಡಿದಳು. ಅವಳ ಮಾತಿಗೆ ಮುಜುಗರ ಪಟ್ಟವ ಶರ್ಟ್ ಹುಡುಕಿದ್ದು ನಿಜ. ಆದರೆ ಮೇಡಮ್ ನಿಂತಿದ್ದು ಅವನ ಕಲೆಕ್ಷನ್ಸ್ ಇದ್ದ ಕಬೋರ್ಡ್ ಮುಂದೆ. ಅದನ್ನು ಗಮನಿಸಿದವ ಏನೊಂದು ನುಡಿಯದೆ ಅವಳತ್ತವೇ ಹೆಜ್ಜೆ ಹಾಕಿದ್ದ. ಒಂದೇ ಕಣ್ಣಲ್ಲಿ ನೋಡ್ದವಳಿಗೆ ಕೋಪ ಹೆಚ್ಚಿತು, ಆತರ ಜಾಸ್ತಿ ಅವಳಿಗೆ. ಶರ್ಟ್ ಹಾಕ್ರಿ, ನಿಮ್ಮ ಬಾಡಿ ನೋಡೋಕ್ಕೇನೂ ಬಂದಿಲ್ಲ, ನಾನು 6 ಪ್ಯಾಕ್ ಇದೆ ಅಂತ ಗೊತ್ತಾಯ್ತು. ಇನ್ನೂ ನೋಡ್ತಾ ನಿಲ್ಲೋಕೆ ನೀವೇನು ಸಲ್ಮಾನ್ ಖಾನ್ ಅಲ್ಲ ಎನ್ನುತ್ತಿರಲು ಅವನ ಹೆಜ್ಜೆ ತೀರಾ ಸನಿಹಕ್ಕೆ ಬಂದ ಅನುಭವ. ನೋಡಿ, ನಿಮಗೆ ಹೇಳ್ತಿರೋದು, ಸಿನಿಮಾ ಸೀನೆಲ್ಲ ನನ್ನ ಹತ್ರ ಬೇಡ, ದೂರ ನಿಲ್ಲಿ, ಮತ್ತೆ ಶರ್ಟ್ ಹಾಕಿ ಎಂದು ಮತ್ತೆ ವಾರ್ನ್ ಮಾಡಿದ್ಲು. ಆದರೆ ಅವನು ತನ್ನ ಪಾಡಿಗೆ ತಾನು ಬಂದಿದ್ದ. ಅವಳ ಮಾತಿಗೆ ಹೆದರದೆ. ಲೋ ಮಾರಾಯ, ನೀನಾದರೂ ಬಾಯ್ ಬಿಟ್ಟು ಹೇಳೋದಲ್ವಾ, ಶರ್ಟ್ ಅವಳು ಹಿಂದೆ ಇರುವ ಕಬೋರ್ಡ್ನಲ್ಲಿದೆ ಅಂತ ಅನ್ನಿಸ್ತಿದೆ ಅಲ್ವಾ ನಿಮಗೆ? ಆದರೆ ಅವನು ಹೇಳಲಿಲ್ಲ. ನೋಡಿ ಸರ್, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು, ದೂರ ನಿಲ್ಲಿ, ನಿಮಗೆ ಹೇಳ್ತಾ ಇರೋದು, ದೂರ ನಿಲ್ಲಿ, ಶರ್ಟ್ ಹಾಕಿ ಮತ್ತೊಮ್ಮೆ ಸುಡುಕ್ತಾ ಹೇಳಿದ್ಲು. ಆದರೆ ಅವನು ತೀರ ಸನಿಹ ಬಂದಿದ್ದೆ. ಔಚ್ ಎಂದು ದೂರ ಸರಿದಿದ್ದ. ಹೊಟ್ಟೆ ಹಿಡಿದು ಏನಾಯಿತು ಕ್ಷಣದಲ್ಲಿ ಅಂತಾನಾ ಮುಷ್ಟಿ ಕಟ್ಟಿದ್ದವಳು ಅವನು ಯಾರು ಏನು ಎತ್ತ ಲೆಕ್ಕಿಸದೆ ಹೊಟ್ಟೆಗೆ ಗುದ್ದಿದ್ಲು. ಅವಳು ಗುದ್ದಿಗೆಗೆ ಹುಡುಗ ಪಾಪ ಕಂಡ್ರೆ ಹೊಟ್ಟೆ ಹಿಡಿದು ಔಚ್ ಎಂದು ದೂರ ಸರಿದು ನಿಂತನು. ಹೇಳ್ದೆ ತಾನೆ, ನಾನು ದೂರದಿಂದ ಕಾಣುವ ಗುಲ್ಕನ್, ಮುಟ್ಟಿದ್ರೆ ಪಾಯ್ಸನ್ ಎಂದು ಪಂಚ್ ಕೊಟ್ಟು ಸೀದಾ ಬಾಗ್ಲತ್ತ ಹೋದ್ಲು. ಆದರೆ ಆ ಬಾಗ್ಲಿಗೆ ಚಿಲ್ಕ ಇಲ್ಲ, ತೆರೆಯಲು ಆಗ್ತಿಲ್ಲ. ಏಟು ತಿಂದವನು ಸುಮ್ಮನೆ ನಿರ್ತಾನ, ನೋವು ಕಡಿಮೆ ಆಗುತ್ತಲೇ ಅವಳತ್ತ ಬಂದಿದ್ದ. ಮತ್ತೆ ಬೇಕಾ ಎಂದು ಮುಷ್ಟಿ ಕಟ್ಟಿ ತೋರಿದಳು. ಲೇ ಗಂಡುಬೀರಿ, ಏನು ರಂಬೆ ಊರ್ವಶಿ ಮೊಮ್ಮಗಳು ಇವಳ ಹತ್ರ ಮಿಸ್ಬಿಹೇವ್ ಮಾಡೋಕೆ ಬಂದೆ ಅಂತೆ. ಏನು ಜರ್ಮನಿಲಿ ಸಿಗದ ಫಿಗರ್ ನೀನು, ಏನೋ ಪಾಪ ಗೊತ್ತಿಲ್ಲದೆ ತಪ್ಪು ಮಾಡ್ತೀಯ ಅಂತ ಬೆಳಿಗ್ಗೆ ಕ್ಷಮಿಸ್ದೆ. ಈಗ ನನ್ನ ಮನೆಗೆ ಬಂದು, ನನ್ನ ರೂಮಿಗೆ ಬಂದು ನನಗೆ ಹೊಟ್ಟೆಗೆ ಬಾಕ್ಸಿಂಗ್ ಮಾಡ್ತೀಯಾ? ನಿನ್ನ ಸುಮ್ಮನೆ ಬಿಡಬಾರ್ದು. ಏನೋ ಒಳ್ಳೆತನದ ಫ್ಯಾಮಿಲಿ ನಂದು ಉಳಿದಿದ್ಯಾ? ಇಲ್ಲ ಅಂದಿದ್ರೆ ಈಗಿರೋ ನಿನ್ನ ಮುಖದ ಶೇಪ್ ಕಿತ್ತೋಗೋದು ಎಂದು ಅವನ ಇನ್ನೊಂದು ವರ್ಷೆ ಬಿಚ್ಚಿದ್ದ. ಶೇಪ್ ಚೀಪ್ ಅಂತ ಮಾತಾಡಿದ್ರೆ ಸರಿ ಇರೋಲ್ಲ, ಆಮೇಲೆ ಒಂದು ಟಿಚ್ಚೆ 4 ಕುನ್ನ ಕೊಡಬೇಕಾಗತ್ತೆ, ಹುಷಾರ್. ನಾನು ಈ ಶತಮಾನದ ಹೆಣ್ಣು, ತನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕಾದರೂ ಇಳಿತಾಳೆ ಎಂದು ತೋರ್ಬೇಳಲ್ಲಿ ಎಚ್ಚರಿಸಿದಳು. ರೆಬಲ್ ಅಲ್ವಾ? ಇವಳ ಮಾತಿಗೆ ನಿಜಕ್ಕೂ ಅವನಿಗೆ ನಗಬೇಕು ಅಳಬೇಕು ತಿಳಿಯದಂತೆ ಉಬ್ಬು ಎಗರಿಸಿ ಹಣೆ ಮೇಲೆ ಕೈ ಬೆರಳಾಡಿಸುತ್ತಾ ನಿಲ್ಲಲು, ತೆಗೆರೆ ಬಾಗ್ಲು ಎಂದು ಜೋರಾಗಿ ಕಿರ್ಚಿದ್ಲು. ಆದರೆ ಲೆಕ್ಕಿಸದೆ ನಿಂತಿದ್ದವನು ಬಾಗ್ಲತ್ತ ಹೋಗದೆ ಅವಳು ಆಗಲೇ ನಿಂತಿದ್ದ ಜಾಗಕ್ಕೆ ಹೋಗಿ ಅಲ್ಲಿಂದ ಶರ್ಟ್ ತೆರೆದು ಹಾಕ್ಕೊಳ್ತಾ ಒಂದು ಲುಕ್ ಕೊಟ್ಟನು. ನೋಡಿ, ಆ ನೋಟದಲ್ಲೇ ತನ್ನ ತಪ್ಪನ್ನು ಅರ್ತಿದ್ಲು. ಅಂದರೆ ಇವರು ಶರ್ಟ್ ತಗೊಳ್ಳೋಕೆ ಹತ್ರ ಬಂದಿದ್ರಾ? ಛೆ, ಮತ್ತೊಂದು ತಪ್ಪು. ಪಕ್ಕ ಕ್ಯಾಂಪಸ್ ಸೆಲೆಕ್ಷನ್ ಗೋತ ಹೊಡೆಯುತ್ತೆ. ಅಮ್ಮ ಸಿಕ್ತವನ ಕೈಗೆ ನನ್ನ ಒಪ್ಪಿಸಿ ಅವನ ಮಕ್ಳಿಗೆ ತಾಯಿ ಆಗು ಅನ್ನೋದು ಪಕ್ಕ ಎಂದು ಅವಳ ಹಣೆಗೆ ಅವಳೇ ಬಡ್ಕೊಳ್ತಿರಲು, ಅಮ್ಮ ತಾಯಿ ಗಂಡುಬೀರಿ, ಶರ್ಟ್ ಹಾಕಿದ್ದೀನಿ, ತೃಪ್ತಿನಾ ಎಂದು ಕೇಳಲು, ಆಗ್ಲೇನೆ ಬಾಯಿ ತೆರೆದಿದ್ರೆ ಕವಾತ ಬೀಳ್ತಿತ್ತ, ಬಾಯಿ ಬಿಡೋಕೆ ಏನಾಗಿತ್ತು ನಿಮಗೆ ಎಂದು ಮನಸ್ಸಲ್ಲೇ ಗುಣಗಲು, ಹುಡುಗಿರು ಸ್ಟ್ರಾಂಗ್ ಇರಬೇಕು, ತಮ್ಮನ್ನ ತಾವು ರಕ್ಷಿಸ್ಕೊಳ್ಬೇಕು, ಹಾಗಂತ ಅಮಾಯಕ ಹುಡುಗರನ್ನ ಹಾಕೊಂಡು ರುಬ್ಬು ಅಂತ ಅಲ್ಲ ಎನ್ನುತ್ತಾ ಬುದ್ಧಿ ಮಾತು ಶುರು ಮಾಡಿದ್ದ. ಅವನ ಮಾತಿಗೇನು ಉತ್ತರಿಸದೆ ಲೇಡಿ ರೆಬಲ್ ಕಿವಿ ಹಿಂದೆ ಕೂದಲು ಸಿಕ್ಕಿಸ್ಕೊಳ್ತಾ ನಿಂತ್ಬಿಟ್ಲು. ನಿನ್ನ ಧೈರ್ಯ ನನಗಿಷ್ಟ ಆಯಿತು, ನೀನು ಸೇವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಗೊತ್ತಾಯಿತು, ಹಾಗಂತ ಪದೇ ಪ್ರೂವ್ ಮಾಡಬೇಡ. ಹುಡುಗಿರು ಸ್ಟ್ರಾಂಗ್ ಇರಬೇಕು, ರಾಂಗ್ ಆಗಬಾರ್ದು ಎಂದವ ಬಾಗ್ಲು ತೆರೆದು ಕೈ ಮುಂದೆ ಮಾಡಿ ತೋರಿಸಲು, ತಕ್ಷಣವೇ ಬುಸ್ಸುಕ್ಕೆಂದು ಓಡುವವಳ ಕಿವಿಗೆ ಕೇಳುವಂತೆ, ಆದರೆ ನನ್ನ ತುಂಬ ಕೇಳಿಸಿ ತಪ್ಪು ಮಾಡಿದ್ಯಾ, ಬೆಲೆ ಕಟ್ಟಬೇಕು, ಎಲ್ಲದಕ್ಕೂ ಬೆಲೆ ಕಟ್ಟಬೇಕು. ನೀನು 4 ಗೋಡೆ ಮಧ್ಯೆ ಕ್ಲಾಸ್ ತಗೊಂಡೆ, ನಾನು 4 ಜನರ ಮುಂದೆ ಕ್ಲಾಸ್ ತಗೋತೀನಿ, ಬಾಯ್ ಎಂದಿದ್ದೆ. ಈಗ ಕಕ್ಕಾಬಿಕ್ಕಿ ನಮ್ಮ ಹುಡುಗಿ ಅವನತ್ತ ನೋಡಲು ಗುಳಿಕೆನ್ನೆಲ್ಲಿ ನಗ್ತಿದ್ದ. ಸೀದಾ ಚೂಟ್ ಹೇಳಿದ್ಲು. ಹಾಗೆ ಅಲ್ಲಿ ಇದ್ದ ಇಂಚು ನಸು ಚಿಕ್ಕು ಎಂದು ಓಡಿ ಬರಲು ಅವಳನ್ನು ತನ್ನ ತೋಳಿನಲ್ಲಿ ಹೊತ್ತವ ಮುತ್ಕೊಡ್ತಾ, ಯಾರದು ನಿಂಗೆ ಗೊತ್ತಾ, ಇಲ್ಲಿಗೆ ಯಾಕೆ ಬಂದಿದ್ರು ಅಂತ ಎಂದು ಇಂಚು ಹತ್ತಿರ ವಿಚಾರಿಸಿದ.
ನನ್ನ ಹೊಸ ಡ್ಯಾನ್ಸ್ ಟೀಚರ್ ಹೆಸರು ಚಂದನ ಅಂತ, ಸ್ವಲ್ಪ ನೆಟ್ ಲೂಸ್ ಬಟ್ ಕ್ಯೂಟ್ ಅಕ್ಕು ಎಂದಳು ಇಂಚು. ಸ್ವಲ್ಪ ಅಲ್ಲ, ಜಾಸ್ತಿನೇ ಎಂದು ಮನಸ್ಸಲ್ಲೇ ನುಡಿದವ. ಐಸ್ ಕ್ರೀಮ್ ಎಂದಿದ್ದೆ. ಎಸ್, ವಿತ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಎಂದು ಉತ್ತರಿಸಿದಳು. ಚಲೋ ಎಂದು ಅವಳ ಜೊತೆ ಹೊರಗಡೆ ಹೋದನು. ಅಣ್ಣನ ಮಗಳಂದ್ರೆ ಪಂಚ ಪ್ರಾಣ ನಮ್ಮ ಹುಡುಗನಿಗೆ. ಅವಳಿಗಾಗಿಯೇ ಮದುವೆ ಬಗ್ಗೆ ಯೋಚಿಸಿಲ್ಲ ಇವನು. ಅವನಿಗೇನಾದರೂ ಮದುವೆ ಆದರೆ ಬರುವ ಹೆಂಡತಿ ಈ ಮಗುವನ್ನ ಮತ್ತು ಅವರಿಗೆ ಹುಟ್ಟುವ ಮಗುವನ್ನ ಬೇರೆ ಬೇರೆ ಕಂಡರೆ ಎನ್ನುವ ಭಯ. ಪಾಪ ಅಂದು ರಾತ್ರಿ ಮನೆಗೆ ಬಂದವಳಿಗೆ ಒಂಥರ ಮುಜುಗರ, ಸಂಕಟ, ಭಯ. ಅವಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಮಾತುಗಳೇ ಕಣ್ಮುಂದೆ. ಗೊತ್ತಿಲ್ಲದೆ ಬೆಳಿಗ್ಗೆ ಮಾಡಿದ ತಪ್ಪು ನೆನೆದು, ಗೊತ್ತಿದ್ದು ಮಾಡಿದ ಇನ್ನೊಂದು ತಪ್ಪು ನೆನೆದು, ಅಯ್ಯೋ ಅಯ್ಯೋ ರಾಯರೇ, ಅಪ್ಪ ಹೇಳ್ತಿದ್ರು ನನಗೆ NRI ಹುಡುಗನಿಂದ ಬದುಕು ಬದಲಾಗೋ ಅವಕಾಶ ಇದೆ ಅಂತ. ಆ ಬದಲಾವಣೆ ಇದೇನಾ? ಈ ಥರ ಘೋರ ಬದಲಾವಣೆ ಬೇಡಪ್ಪ ಎಂದು ಮಹಡಿ ಮೇಲೆ ಉಗುರು ಉಜ್ಜುತ್ತಾ ವಾಕ್ ಮಾಡುತ್ತಿದ್ದವಳಿಗೆ, ಅಯ್ಯೋ ರಾಹು ಎಲ್ಲಿದ್ದಾನೋ, ಕೇತು ಎಲ್ಲಿಗೆ ಬಂದು, ಯಾರು ಮನೇಲಿದ್ದಾರೋ, ಇಬ್ರು ಮಧ್ಯೆ ಯಾರು ಬಂದರು, ಗುರು ಮಿಸ್ ಆದ್ರೇನು, ಚಂದ್ರನ ಆಟನ ಇಲ್ಲ ಶನಿ ಕಾಟನ ಎನ್ನುತ್ತಾ ಓಡಾಡ್ತಿದ್ದವಳ ಕಣ್ಣಿಗೆ ನಿಜಕ್ಕೂ ಮಳೆ ಬಂದು ನಿಂತಿದ್ದ ನೀರು ಕಾಣಿಸ್ಲಿಲ್ಲ. ಪಾಪ ಕಾಲಿಟ್ಟು ಸರ್ರನೆ ಜಾರಿ ಬಿದ್ದವಳು ಧಡಕ್ಕನೆ ಎದ್ದು ಯಾರಾದರೂ ನೋಡಿದ ಎಂದು ಸುತ್ತ ಗಮನಿಸಿ, ಯಾರೂ ನೋಡಿಲ್ಲ ಎಂದು ತಿಳಿದ ಮೇಲೆ ಸೊಂಟ ನೋಡಿಕೊಂಡು, ಸದ್ಯ ಉಳುಕಿಲ್ಲ, ಯಾರೂ ನೋಡಿಲ್ಲ, ನೋಡಿದಿದ್ರೆ ಬಿಗ್ ಬಜಾರ್ ಥರ ನಾನು ಬಿದ್ದಿದ್ದು ಬಿಗ್ ಇಶ್ಯೂ ಆಗಿರೋದು ಎಂದು, ಅಮ್ಮ ಆದರೂ ನೋವಾಗ್ತದೆ ಎನ್ನುತ್ತಾ ಮೇಲೆ ನೋಡಲು ಚಂದಿರ ಮುಖದಲ್ಲಿ NRI ಗೌರವ್ ನಗ್ತಿದ್ದಂತೆ ಕಾಣಿಸ್ತು. ಲೇ ಗಣ್ಬಿರಿ, ಬಿದ್ಯಾ? ಹಂಗೆ ಆಗಬೇಕು, ಸೊಂಟ ಮುರಿಬೇಕು, ನೀನು ಅಳಬೇಕು, ನಾನು ನಗಬೇಕು ಎಂದು ಜೋರಾಗಿ ಇಡೀ ಆಕಾಶಕ್ಕೆ ಕೇಳುವಂತೆ ನಗುತ್ತಿರುವುದು ಇವಳಿಗೆ ಮಾತ್ರ ಕಂಡಿತ್ತು. ಇವ್ರ್ಯಾರಪ್ಪ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟಿರೋದಾದ್ರೂ ಯಾಕೆ ಎನ್ನುತ್ತಾ ಊಟಕ್ಕೆ ಕೂತವಳು ಸಾರು ಬಡಿಸುವ ಮುನ್ನವೇ ಬರೀ ಅನ್ನ ಗುಳುಂ ಮಾಡಿ, ಗುಡ್ ನೈಟ್ ಚಾರು, ಬಾಚ್ಕೊಳ್ತೀನಿ ಎಂದು ಸೀದಾ ಬಂದು ಬೆಡ್ ಮೇಲೆ ದಬಾಕೊಂಡ್ಳು. ಇವಳು ಹೊಸ ಅವತಾರಕ್ಕೆ ಶಾರು ಶಾಕ್ ಆದರೆ ಅಪ್ಪ ನಕ್ಕರು. ಎಲ್ಲರ ಜೀವನದಲ್ಲೂ ಒಬ್ಬೊಬ್ಬ ವ್ಯಕ್ತಿಯ ಆಗಮನ ದಿಕ್ಕು ಬದಲಿಸುತ್ತೆ. ಹಾಗೆ NRI ಆಗಮನ ಇವಳ ಬದುಕು ಹೇಗೆ ಬದಲಿಸುತ್ತೆ ಅಂತ ನೋಡೋಣ. ಇನ್ಮುಂದೆ ಇರುವ ಮಜಾ ಬೇರೆನೆ ಬಿಡಿ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.